ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮಹಾರಾಷ್ಟ್ರೀಯನ್ ಫೇಮಸ್ ಬಾಸುಂದಿ ರೆಸಿಪಿ ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ಫಸ್ಟ್ ಏನು ಮಾಡೀನಿ ಅಂದರೆ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ ನಾನು 1 ಲೀಟರ್ ಹಾಲು ಹಾಕ್ಕೊಂಡಿದ್ದೀನಿ. ಇದು ಫುಲ್ ಫ್ಯಾಟ್ ಮಿಲ್ಕ್ ಇದೆ. ಇದು ಹಾಲೇನೇ ಇದೆಲ್ಲ ಗಟ್ಟಿ ಇರಬೇಕು, ಅಂದರೆ ಚೆನ್ನಾಗಿ ಆಗುತ್ತೆ. ನೋಡಿ, ಗಟ್ಟಿ ಆಗೋ ತನಕ ಈ ರೀತಿ ಹಾಲೇನಿದೆ ಚೆನ್ನಾಗಿ ಕಾಯಿಸಬೇಕು. ನೋಡಿ, ಈ ರೀತಿ ಗಟ್ಟಿ ಆಗಲಿಕ್ಕೆ ಬಂದಿದೆ. ನೋಡಿ, ನಾನು ಮತ್ತೊಂದು ಸೈಡ್ ಇಟ್ಕೊಂಡಿದ್ದೀನಿ. ನೋಡಿ, ಮತ್ತೊಂದು ಪ್ರೊಸೀಜರ್ ಮಾಡೋಣ. ನಾವಿಲ್ಲಿ ಕ್ಯಾರಮೆಲ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಒಳಗೆ ಸಣ್ಣ ಒಟ್ಕದಲ್ಲೇ 1 ಅಟ್ಕ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸುಮಾರು 4 ಚಮಚ ಇದೆ ಇದು. ಈ ರೀತಿ ಕ್ಯಾರಮೆಲ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಲರ್ ಬಂದ ಬಳಿಕೆ ಅರ್ಧ ಅಟ್ಕ ನಾನು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಇದು ರೆಡಿ ಆಗಿದೆ. ನಾವು ಸೈಡ್ ಇಟ್ಕೊಳ್ಳೋಣ. ನೋಡಿ, ಇದು ಹಾಲು ಏನಿದೆಲ್ಲ ಗಟ್ಟಿಯಾಗಿದೆ. ಎರಡು ಏಲಕ್ಕಿ ನಾನು ಈ ರೀತಿ ಸಣ್ಣಾಗಿ ಕುಟ್ಕೊಂಡು ಹಾಕೊಂಡಿದ್ದೀನಿ. ನೋಡಿ, ಇದು ಬಾಸುಂದಿ ರೆಡಿಯಾಗಿದೆ. ನೋಡಿ, ನಿಮಗೆ ಕ್ಯಾರಮೆಲ್ ಬೇಡ ಅಂದರೆ ಈ ರೀತಿನೂ ತಿನ್ಬೋದು. ಇದರ ಒಳಗೆ ನೀವು ಸಕ್ಕರೆ ಹಾಕ್ಕೊಂಡು ಚಪಾತಿ ಜೊತೆ ತಿನ್ಬೋದು. ನೋಡಿ, ನಾವು ಕ್ಯಾರಮೆಲ್ ಮಾಡ್ಕೊಂಡಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಯಾರಮೆಲ್ ಯಾಕೆ ಮಾಡಬೇಕಂದ್ರೆ ನೋಡಿ, ಅಂಗಡಿ ಒಳಗಿರುತ್ತೆ ಅದೇ ಫ್ಲೇವರ್ ಬರುತ್ತೆ ಅಂಥೇಳಿ ನಾನು ಕ್ಯಾರಮೆಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ರೆಡಿಯಾಗಿದೆ. ನೋಡಿ, ಇದು ನಾರ್ಮಲ್ ಟೆಂಪ್ರೇಚರ್ ಇರುತ್ತೆ ಅಲ್ಲ, ಆವಾಗೇ ತಿನ್ಬಹುದು. ನೀವು ಕಾವು ಮಾಡ್ಕೊಂಡು ತಿನ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಟೇಸ್ಟ್ ಚೇಂಜ್ ಆಗುತ್ತೆ. ಇದು ತಣ್ಣಗೆ ತಿನ್ನಬೇಕು. ನೀವು ತಿನ್ನುವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ಬಹುದು. ನೋಡಿ, ಸಕ್ಕರೆ ನಿಮಗೆ ಜಾಸ್ತಿ ರುಚಿ ತಿಂತೀರಾ ಅಂದರೆ ಸ್ವಲ್ಪ ನೀವು ಸಕ್ಕರೆನೂ ಸ್ವಲ್ಪ ಹಾಕೋಬಹುದು. ನೋಡಿ, ನಾನು ಇಲ್ಲಿ ಸ್ವಲ್ಪ ಪಿಸ್ತಾ ಮತ್ತು ರೋಸ್ ಪೆಟಲ್ಸ್ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡ್ಕೊಂಡಿದ್ದೀನಿ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.